ತೊಗೊಂಡು ಒಳಗೆ ಬಂದು ನಾವು ಪಾಯಿಂಟ್ ನೋಡಿ, ಬಹಿರಂಗ ಚರ್ಚೆ ನಡೀಲಿ ಅಂತ ಇವತ್ತೂ ಆಹ್ವಾನ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಪರವಾಗಿ, ಮಾನ್ಯ ಕುಮಾರಣ್ಣವ್ರ ಪರವಾಗಿ, ನಿಖಿಲಣ್ಣವ್ರ ಪರವಾಗಿ, ನಮ್ಮ ರೈತರ ಪರವಾಗಿ ಇವತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸರ್ಕಾರವನ್ನು ತೆಗೆದುಕೊಂಡು ಬಂದು ಬೈರ್ಮಂಗಲದಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ, ವೇದಿಕೆ ಹೆಂಗಿರಬೇಕು ಅಂದರೆ ಕವಾರ್ಡ್ ಇರಬೇಕು, ಬೇರೆ ಅದರ್ಸ್ ಯಾರು ಒಳಗಡೆ ಹೋಗ್ಕೊಡು, ಯಾರು ಯಾರು ಆಧಾರ್ ಕಾರ್ಡ್ ತೋರಿಸ್ತಾರೆ ಸಂಬಂಧಪಟ್ಟಂಥ ಆ ಗ್ರಾಮದ ರೈತರುಗಳು ಮಾತ್ರ ಒಳಗಡೆ ಹೋಗ್ಬೇಕು. ಒಳಗಡೆ ಕೂತ್ಕೊಳ್ಳಿ, ಯಾರು ಜಮೀನು ಕೊಡಬೇಕಾಗಿರೋ ಜಮೀನು ಕೊಡ್ತೀವಿ ಅನ್ನೋರು ಬಂದು ಕೂತ್ಕೊಳ್ಳಿ, ಯಾರ್ಯಾರು ಜಮೀನು ಕೊಡಲ್ಲ ಅಂತಾರೆ ಅವರು ಒಂದು ಕಡೆ ಕೂತ್ಕೊಳ್ಳಿ, ಕೇಳಲಿ. ಫಸ್ಟು ಜಮೀನು ಕೊಡೋರನ್ನೇ ಕೇಳಿಬಿಡ್ಲಿ, ಯಾರ್ಯಾರಪ್ಪ ಕೊಡ್ತೀರಿ ಅಂತ. ಆಯಿತು, ಬರ್ಕೊಳ್ಳಿ. ಸರ್ಕಾರ ಅವ್ರದ್ದು ಇರ್ತದೆ, ಅಧಿಕಾರಿಗಳಿರ್ತಾರೆ, ಬರ್ಕೋತಾರೆ, ಹೌದು ಇಷ್ಟು ಸಂಖ್ಯೆನಲ್ಲಿ ಕೊಡೋಕ್ಕಿದ್ದಾರೆ. ಯಾರ್ಯಾರು ಕೊಡಲ್ಲ ಅಂತಾರೆ ಅವರು ಕೊಟ್ಕೊಳ್ಳಿ, ಬೇರೆ ಏನೂ ಮಾತಾಡ್ಸಲ್ಲ ನಾವು. ಒಂದೇ ಒಂದು ಪದ ಸರ್ಕಾರಕ್ಕಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಯಾರೊಬ್ಬರ ಬಗ್ಗೆನೂ ನಾವು ಮಾತಾಡೋದಿಲ್ಲ. ಏನ್ರಿ, ಯಾರ ಬಗ್ಗೆನೂ ಮಾತಾಡಲ್ಲ ನಾವು. ಅದ್ರ ಜವಾಬ್ದಾರಿ ನಾನು ತಗೋತೀನಿ. ಒಂದು ವೇಳೆ ಏನಾದರೂ ವೈಲೇಷನ್ ಆದರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾನು ನಿಮ್ಮ ಗಾಡಿಲೇ ಬೆಳೆದಿದ್ದೀನಿ, ನಿಮ್ಮ ಗಾಡೀಲಿ ಇದ್ದೋನು ಒಂದಷ್ಟು ದಿನ. ನನಗೂ ಗೊತ್ತಿದೆ ನಾವು ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ. ನಾವು ನಿಮ್ಮನ್ನು ಕರೆದುಬಿಟ್ಟು ನಿಮ್ಗೆ ಅವಮಾನ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಅಲ್ಲ. ನಾನು ಕುಮಾರಣ್ಣರಲ್ಲೂ ನಿವೇದನೆ ಮಾಡ್ತೀನಿ, ಇಲ್ಲ ಅಣ್ಣ ಈ ಥರ ಹೇಳಿದ್ದೀನಿ, ಕೂತ್ಕೊಳ್ಳೋಣ ಬಾರೋಣ ಅಂತ ಕರ್ಕೊಂಬರ್ತೀನಿ ನಾನು. ಕುಮಾರಸ್ವಾಮಿ ಅವ್ರು ಏನಿಲ್ಲ, ಕೈ ಕಟ್ಕೊಂಡು ಸುಮ್ಮನೆ ಕೂತಿರ್ತಾರೆ. ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಕೂತಿರ್ತಾರೆ, ಬೇರೆ ಬೇರೆ ಪಕ್ಷದವ್ರು ಪಾಪ ಹೋರಾಟ ಮಾಡಕ್ಕೆ ಬಂದಿರೋರು ಅವರು ಕೂತಿರ್ತಾರೆ, ಯಾರು ಮಾತಾಡಲ್ಲ. ಅವ್ರದ್ದಾ ಅದೊಂಥರ ಬೇರೆ ಥರ ಆಗ್ಬಿಟ್ಟೈತೆ. ಈ ಕಡೆ ಅದು ಇಲ್ಲ ಇದು ಇಲ್ಲ, ಅದು ಇಲ್ಲ ಇದು ಇಲ್ಲ. ಅದು ಫ್ಯಾಮಿಲಿ ಕೋಟ ಅಂತ ಕಾಡ್ತದೆ, ಫ್ಯಾಮಿಲಿ ಕೋಟ. ಪಾಪ ನಮ್ಮ ಸಂಸತ್ ಸದಸ್ಯರನ್ನು ಹಿಡ್ಕೊಂಡವ್ರಂತೆ, ಮಂತ್ರಿ ಮಾಡಿ ಅಂತ. ಸಂಸತ್ ಸದಸ್ಯ ಪಾಪ 3 ಸರಿ ಓಟಾಗಿ ಕೆಲ್ಸಿದ್ರಲ್ಲ, ಅವ್ರನ್ನ ಲೀಡ್ ಕೊಟ್ಟಿದ್ರಲ್ಲ, ಅದಕ್ಕೆ ಅವ್ರನ್ನ ಇಟ್ಕೊಂಡವ್ರಂತೆ. ಪಾಪ ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಸುರೇಶ್ ಅಣ್ಣನು 3 ಸರಿ ಓಟ್ ಹಾಕಿ ಗೆಲ್ಸೋರ್ನ ಬಿಡ್ಬಿಡ್ರು ನಮ್ಮನ್ನ ಕೈಯ. ಕೊನೆಯಲ್ಲಿ ಮೊನ್ನೆನೂ ರೀ ಪಾಪ ಅವ್ರು ಕಾರ್ಡ್ ಕೊಟ್ಟು ಕಾಸು ಕೊಟ್ಟು ಗೆಲ್ಸವ್ರೆ. ಮೊನ್ನೆನೂ 33,000 ಲೀಡು. ಯಾರು ಕೊಟ್ಟಿರೋದು? ಬಾಲಕೃಷ್ಣ, ಡಿ.ಕೆ. ಸುರೇಶ್ ಅವ್ರು ಕೊಟ್ಟಿರೋದು 33,000 ಲೀಡ್. ಅದಕ್ಕೆ 33,000 ಲೀಡ್ ಕೊಟ್ಟಿರಲ್ಲ ಬಾಲಕೃಷ್ಣ, ಅದಕ್ಕೆ ಇವ್ರನ್ನ ಮಂತ್ರಿ ಮಾಡ್ತಾರೆ. ನೀನು ಕರ್ಕೊಂಬಾರ, ನನಗೆ ಇವತ್ತು ಫೋನ್ ಮಾಡಿಸಿ ಅವ್ರ ಆಫೀಸಿಂದ. ನನಗೆ ನೋಡ್ರಿ, ನಾನೇ ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ಲಪ್ಪ ನಾನು, ನೀವು ಹೇಳಿ. ನಾನು ಕರೆದ್ರೆ ಇವತ್ತಿಗೂ ಕಾಲ ಮಿಂಚಿಲ್ಲ. ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಿ. ಇವತ್ತಿಗೂ ಮುಖ್ಯಮಂತ್ರಿಗಳು ನೀವಾಗ ಕರ್ಕೊಂಬರಯ್ಯ, ಚರ್ಚೆ ಮಾಡಬೇಕು, ಇಂಥ ಕಡೆ ಚರ್ಚೆ ಮಾಡೋಣ ಅಂತ ಅಂದರೆ ನಾನು ಇಲ್ಲಿವರೆಗೂ ಅವ್ರನ್ನ ಕರೀತಾರೆ, ನಾನು ಕೇಳ್ತಾರೆ ಅಂತ ಕಾಯ್ತಿದ್ದೆ. ನಾನು ಅದಕ್ಕೇನೆ ಹೇಳ್ತಾ ಇದ್ದೀನಿ, ಬೈರ್ಮಂಗಲದಲ್ಲಿ ನಿನ್ನ ಜವಾಬ್ದಾರಿ ತೊಗೊಂಡು ನೀನು ಆ ವೇದಿಕೆ ಸಿದ್ಧಪಡಿಸೆ ಅಂತಂದರೆ ನಾನು ರೆಡಿ ಇದ್ದೀನಿ. ನೋಡೋಣ. ಅವಾಗ ಏನಾದರೂ ರೈತರುಗಳು ಬಹುಪಾಲು ಸಂಖ್ಯೆನಲ್ಲಿ ಅವ್ರ ಜೊತೆ ಇದ್ದರು, ಅವ್ರು ಭೂಮಿ ಕೊಡೋಕೆ ಒಪ್ಪಿದ್ದಾರೆ ಅಂದರೆ ನಾವು ಕುಮಾರಣ್ಣವರು ಆಯಿತು ನಿಮ್ಮ ಯೋಜನೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಿನೇ ಬರ್ತೀವಿ ಆಚೆ. ತಪ್ಪೇನಿದೆ? ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನೀವು ವೇದಿಕೆ ಸಿದ್ಧಪಡಿಸ್ತೀನಿ ಅಂತೀರಿ. ಅಲ್ಲ, ಸ್ಥಳೀಯ ಶಾಸಕರಿಗೆ ಯಾಕೆ ಭಯ ಅಂತ ಅವರೇ ಪಾಪ ಭಯ ಹತ್ಕೊಂಡ್ಬಿಟ್ಟೈತಲ್ಲ. ಅವ್ರನ್ನೇ ಕೇಳಿದ್ರೆ ಚಂದ. ಅದು ಬಾಲನಿಗೆ ಬಾಲ ಅಲ್ಲಿ ಕುಯ್ ಅಂತ ಅಲ್ಲಿ ಮಾತ್ರ. ಮುಖ್ಯಮಂತ್ರಿಗಳ ಮನೇಲಿ, ನಮ್ಮ ಡಿ.ಕೆ. ಸುರೇಶ್ ಅಣ್ಣವ್ರ ಮನೇಲಿ, ಇಲ್ಲಿ ಬಂದು ಬಾಲ ಇಷ್ಟುದ್ದ ಬಿಡೋದು, ಅಲ್ಲಿ ಮಾತ್ರ ಬಾಲ ಮುಚ್ಕೊಂಡು ಕುಯ್ ಅಂತ ಇರೋದು.